ಬೆಂಗಳೂರಿನಲ್ಲಿ ಸ್ನೇಹಿತನ ಅಂಗಡಿಯಲ್ಲಿ ಸ್ನೇಹಿತನಿಂದಲೇ ಕಳ್ಳತನ ನಡೆದಿದೆ. ಕೆಲಸಗಾರರ ಗಮನ ಬೇರೆಡೆ ಸೆಳೆದು 10 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಕಳ್ಳತನ ಮಾಡಿದ್ದಾರೆ. ನೋಡಿ, ಸ್ನೇಹಿತನ ಅಂಗಡಿಯಲ್ಲಿ ಆತನ ಸ್ನೇಹಿತನೇ ಕಳ್ಳತನ ಮಾಡಿರುವಂತಹ ಘಟನೆ ಇದು. ಕೆಲಸಗಾರರ ಗಮನವನ್ನು ಬೇರೆ ಕಡೆ ಸೆಳೆದು 10 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಕಳ್ಳತನ ಮಾಡಿದ್ದಾರೆ. ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಕಳ್ಳತನ ಮಾಡಿದ್ದ ಆರೋಪಿಗಳನ್ನು ಚೆನ್ನೈನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕಳ್ಳತನ ಮಾಡಿ ಚೆನ್ನೈನಲ್ಲಿ ತಲೆಮರೆಸಿಕೊಂಡಿದ್ದರು ಈ ಖತರ್ನಾಕ್ ಖದೀಮರು. ಸದ್ಯ ದರ್ಶನ್ ಹಾಗೆ ಆತನ ಸಹಚರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವ್ಯವಹಾರದಲ್ಲಿ ಇಬ್ಬರು ಕೂಡ ಪಾರ್ಟ್ನರ್ಗಳಾಗಬೇಕು. CCTV ದೃಶ್ಯಗಳೆಲ್ಲೂ ಕೂಡ ಅದು ಕ್ಯಾಪ್ಚರ್ ಆಗಿದೆ. ನೋಡಿ ಯಾವ ರೀತಿ ಅಲ್ಲಿ ಆತ ಮಾಲೀಕ ಇರಲಿಲ್ಲ ಅವನು. ಆ ಸಂದರ್ಭದಲ್ಲಿ ಇವರು ಎಂಟ್ರಿ ಕೊಡ್ತಾರೆ. ಸಿಬ್ಬಂದಿ ಜೊತೆಗೆ ಸಲುಗೆಯಿಂದ ಮಾತಾಡ್ತಾ ಅವರ ಗಮನವನ್ನು ಬೇರೆಡೆ ಸೆಳೆದು ನೋಡಿ ಎಸ್ಕೇಪ್ ಮಾಡ್ಕೊಂಡು ಅಲ್ಲಿಂದ ಕಾಲು ಕೀಳ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಮನಸ್ತಾಪ ಆಗಿತ್ತು. ಸೇಡು ತೀರಿಸಿಕೊಳ್ಳೋಕೆ ಇಬ್ಬರು ಸಹಚರರೊಂದಿಗೆ ಆರೋಪಿ ಬಂದಿದ್ದ. ಅಂಗಡಿ ಮಾಲೀಕ ಹೊರಗಡೆ ಹೋದ ಸಮಯದಲ್ಲಿ ಕಳ್ಳತನ ಮಾಡಿದ್ದಾನೆ. ಸಹಚರರೊಂದಿಗೆ ಹೋಗಿ ಕೆಲಸಗಾರರ ಗಮನವನ್ನು ಬೇರೆ ಕಡೆ ಸೆಳೆದು ಕೈಚಳಕ ತೋರಿದ್ದಾನೆ. ಒಟ್ಟು 19 kg 800 ಗ್ರಾಂ ಬೆಳ್ಳಿ ಗಟ್ಟಿ ಹಾಗೆ ತಗಡನ್ನು ಕದ್ದು ನಾಪತ್ತೆಯಾಗಿದ್ದಾನೆ. ಕಳ್ಳತನದ ಕೈಚಳಕ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಲಸೂರು ಗೇಟ್ ಠಾಣೆಯಲ್ಲಿ ದಿನಾಂಕ 23/12/2024 ಇದು ಪಿರಾದಾರು ಸುಮಾರು 44 ವರ್ಷ ವಯಸ್ಸಿನ ರಾಜಾಜಿನಗರ ವಾಸಿಯವರು. ಇವರು ತಮ್ಮ ಒಂದು ಸಿಲ್ವರ್ ವರ್ಕ್ಶಾಪನ್ನು ಕಬ್ಬನ್ಪೇಟೆ, ನಮ್ಮ ಹಲಸೂರು ಗೇಟ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ, ಕಬ್ಬನ್ಪೇಟೆಯಲ್ಲಿ ಸಿಲ್ವರ್ ಶಾಪ್ ಇಟ್ಕೊಂಡಿದ್ದಾರೆ. ಆ ಸಿಲ್ವರ್ ಶಾಪಿಗೆ ಆವತ್ತಿನ ದಿನ 3 ಜನ ಆರೋಪಿತಾರೆ. ಒಬ್ಬ ಚೆನ್ನೈದವರು ಆರೋಪಿ ಬಂದು ಇವರ ಇಲ್ಲದ ಸಮಯದಲ್ಲಿ ಏನೂರು ವರ್ಕರ್ಸ್ ಇರ್ತಾರೆ, ಅವ್ರ ಜೊತೆ ಬಂದು ಮಾತಾಡ್ತಿರ್ಬೇಕಾದ್ರೆ ಅವರ ಗಮನವನ್ನು ಬೇರೆಡೆ ಸೆಳೆದ್ಬಿಟ್ಟು ಸುಮಾರು 19 kg 800 ಗ್ರಾಂ ಚಿನ್ನವನ್ನು ತೆಗೆದುಕೊಂಡಿರೋದು, ಬೆಳ್ಳಿಯನ್ನು ತೆಗೆದುಕೊಂಡು ಹೋಗಿರೋ ಬಗ್ಗೆ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಲಸೂರು ಗೇಟ್ ಠಾಣೆ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡವನ್ನು ರಚಿಸಿಕೊಂಡು ಇಬ್ಬರು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. ಒಬ್ಬ ಆರೋಪಿ ಸುಮಾರು